ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಗೆಹರಿದಿಲ್ಲ ಗುಂಡಿಗಳ ಸಮಸ್ಯೆ. ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಗುಂಡಿಗಳಿಂದಾಗಿ ವಾಹನ ಸವಾರರಿಗೆ ಪ್ರತಿನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಕಾರಣ ಪ್ರತಿನಿತ್ಯ ಈ ಗುಂಡಿಗಳ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಸಮಾಧಾನ ಕೂಡ ಜಾಸ್ತಿ ಆಗ್ತಾ ಇದೆ. ಗುಂಡಿಗಳಿಂದಾಗಿ ವಾಹನ ಸವಾರರಿಗೆ ನಿತ್ಯ ನರಕ ದರ್ಶನ ಆಗ್ತಾ ಇದೆ. ಒಬ್ರು ಹೇಳ್ತಾರೆ ನೋಡಿ, ಬ್ಯಾಗ್ನಲ್ಲಿ ಡೆಟಾಲ್ ಬ್ಯಾಂಡೇಜ್ ಅನ್ನ ಇಟ್ಕೊಂಡಿದೀವಿ, ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಬೀಳ್ತೀವಿ, ಯಾವ ಗುಂಡಿಲಿ ಗಾಡಿ ಸ್ಕಿಡ್ ಆಗಿ ಬೀಳುತ್ತೆ ಅಂತ. ಸೇಫ್ಟಿಗಾಗಿ ಮುಂಚೆನೆ ಪ್ರಿಕಾಷನ್ ತಗೊಂಡಿದ್ದೀವಿ, ಬ್ಯಾಗಲ್ಲಿ ಡೆಟಾಲ್ ಇದೆ, ಎಲ್ಲ ಕೂಡ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳೇ ಹೆಚ್ಚು ಅಂಕ ಗಳಿಸಿದೆ ಅಂತ ಲೇವಡಿಯನ್ನು ಮಾಡ್ತಾ ಇದ್ದಾರೆ. ಮಾರಿಯೋ ಆಟಕ್ಕೆ ಹೋಲಿಸಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ಸಿಟಿ ಮಂದಿ. ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಗುಂಡಿ ಬಗ್ಗೆ ಕೂಡ ವ್ಯಂಗ್ಯವಾಡ್ತಾ ಇದ್ದಾರೆ. Patrol on Sarjapur Road to find out how many potholes there are between St. John's Hospital and the Tamil Nadu border. Now, this was a 24.6 kilometer ride. So a pretty long ride, but I started it at around 6 a.m. to avoid as much traffic as possible on a Sunday. You can see here I give myself points for every single pothole that I drive through. And this was my way of just sort of gamifying the process and kind of seeing how many potholes there were, quantifying it almost like a high score in a retro video game. There were potholes like this though with water in them. I couldn't actually see the bottom of this one, so I went in very slowly because I was a little bit nervous about it being a bottomless pit. And you might be thinking to yourself, Caleb, this is really dangerous. You shouldn't be doing this. You're taking a huge risk. But the reality is that there are people who drive through these potholes unintentionally. They don't see them oftentimes because they're stuck in traffic. They're driving behind someone, a car or a truck, for example. And so they just can't see the pothole until it's too late and they drive right through it. And so that's why I left early in the morning. I wanted to give myself as much visibility as possible so that I could see the potholes coming. I could approach them very cautiously. And mainly this video is just intended to highlight the sheer number of potholes. You'll be surprised by how many potholes I go through by the end of this video. And so I figured if other people are driving through these by ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಸೂಪರ್ ಮಾರಿಯೋ ಅಂತ ಒಂದು ಗೇಮ್ ಇದೆ. ಆ ಗೇಮ್ನ ಇಲ್ಲಿ ತೋರಿಸಿದ್ದಾರೆ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ 5 ನಿಮಿಷ ಹೆಚ್ಚು ಕಡಿಮೆ ವಿಡಿಯೋ ಮಾಡಿದ್ದಾರೆ. 24 ಕಿಲೋಮೀಟ್ರು ಜರ್ನಿ ಅದು. ಅಂದರೆ ಬೆಂಗಳೂರಿನ ನೀವು ಯಾವುದೇ ರಸ್ತೆಗೆ ಹೋಗಿ, ಇಂಥದ್ದೇ ಅಂತಲ್ಲ, ಸರ್ಜಾಪುರ ಒಂದೇ ಅಂತ ಅಲ್ಲ, ಬೆಂಗಳೂರಲ್ಲಿರುವಂಥ ಯಾವುದೇ ರಸ್ತೆಗಳಿಗೆ ಹೋದರೂ ಕೂಡ ಅಲ್ಲಿ ಗುಂಡಿಗಳು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾಕಂತಂದರೆ ಅದು ಪ್ರತಿನಿತ್ಯ ಓಡಾಡುವಂಥ ವಾಹನ ಸವಾರರಿಗೆ ಅಭ್ಯಾಸ ಆಗಿದೆ. ಅದರ ಜೊತೆಗೆ ಈಗ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮನೆಗೆ ಸೇಫಾಗಿ ಹೋಗ್ತೀವಾ ಇಲ್ವಾ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಇರಲ್ಲ. ಬಿಕಾಸ್ ಮಳೆ ಬಂದಂಥ ಸಂದರ್ಭದಲ್ಲಂತೂ ಗುಂಡಿಲಿ ನೀರು ನಿಂತ್ಕೊಂಡಿರುತ್ತೆ. ಅದು 1 ಅಡಿ ಇದೆಯಾ 10 ಅಡಿ ಗುಂಡಿನ ಯಾವುದೂ ಕೂಡ ಗೊತ್ತಾಗಲ್ಲ. ಅದೇ ಬೆಂಗಳೂರಿನ ರಸ್ತೆಗಳ ದುಸ್ಥಿತಿ ಎಷ್ಟರ ಮಟ್ಟಿಗಿದೆ, ವಾಹನ ಸವಾರರು ಹೇಗೆ ಪರದಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಈತ ಮಾಡಿರುವಂಥ ವಿಡಿಯೋ. ಅದರಲ್ಲಿ ಆತ ಒಂದೊಂದು ಗುಂಡಿಗಿಳಿದಂಥ ಸಂದರ್ಭದಲ್ಲಿ 100 ಪಾಯಿಂಟ್ಸ್ ಬರುತ್ತೆ. ಹಾಗೆ ಎಷ್ಟು ಗುಂಡಿಗಳಿದೆ ಅನ್ನುವಂಥದ್ದು ನೋಡಿ ಎಲ್ಲರೂ ಕೂಡ ವ್ಯಂಗ್ಯವಾಡ್ತಾ ಇದ್ದಾರೆ.